ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದರೆ, ನಮಗೇನಾದರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧ್ವನಿಗೂಡಿಸಿ ಸರಿಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ, ತರ್ತಕ್ಕಂಥ ಕಾಲ ಮಾನ್ಯ 5 ತಿಂಗಳಾಗಿದೆ, ಇನ್ನೂವರೆಗೆ ಕೊಡ್ತಾ ಇದ್ದಾರೆ. ಒಳ್ಳೆ ಅದು ಪ್ರಶ್ನೆ ಮಾಡಿಲ್ಲ, ಮುಗಿಸಲಿ ಸ್ವಾಮಿ. ಮಾತು ಮುಗಿಸಲಿ ಅಧ್ಯಕ್ಷರೇ. ತಪ್ಪಾಗಿ ಹೋಗುತ್ತೆ, ತಪ್ಪು ನೋಡಿ. NDRF ಅವರೇ ಹೇಳಿದ್ರು, NDRF ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ. ಇದನ್ನ ತಾರತಮ್ಯ ಒಂದ್ ಕಡೆ, ಆದ್ರೆ ಬರಗಾಲದ NDRF ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಈಗ ಅವ್ರ ಮಾತೊಂದು ಮುಗಿಸ್ಲಿ ಮಧ್ಯದಲ್ಲಿ ಅರ್ಧ ಮುಕ್ಕಾಲು ಗಂಟೆ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಈಗ ಬಿಡಿ, ಆಯ್ತು, ಓಕೆ ಮಾತಾಡೋದಿಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ ರಘು 1 ನಿಮಿಷ ಆಯ್ತು, ಅದ್ ಮತ್ತೆ ನೋಡೋಣ. ಈಗ ಅವ್ರು ಹೇಳಿ ಇನ್ನಷ್ಟು ತಜ್ಞ ಎಲ್ಲ ರಂಗದಲ್ಲಿ ಸರ್ವ ಕಲಾ ವಲ್ಲಭ ಚೆಲುವರಾಯ ಆರ್ಟ್ಫುಲ್ಲಿ ಹೇಳಿದೆ. ನೀವು ಸುಮ್ಮನೆ ಕೂತಿದ್ರಲ್ಲ ಇಲ್ಲಿ ಗಂಟ, ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲಿ ಇರ್ಲಿ, ಅಲ್ಲ ಸಮಜಾಯಿಸಿ, ನಾನು ಏನು ಕೇಳಿಲ್ಲ. ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದ್ರ ಬಗ್ಗೆ ಖಂಡಿತ ಅದರಲ್ಲಿ ಮಾತೇ ಇಲ್ಲ. ನಾಯ್ಕ್ರೆ, ಸಕಲ ಕಲಾ ವಲ್ಲಭ ಅಂದ್ರೆ ಏನು ಸರ್ ಅರ್ಥ ಗೊತ್ತಿಲ್ಲ ನಮ್ಗೆ, ಹೇಳಿ ಸರ್. ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ, ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ. ನಿಮ್ಮ GT ದೇವರು ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ಈಗ ನಾವು ನೀವೆಲ್ಲ ಒಟ್ಟಿಗೆ ರಾಜಕಾರಣದಲ್ಲಿ ಬೆಳೆದವರು, ನಿಮ್ದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಅದನ್ನು ಸಾರ್ವಜನಿಕವಾಗಿ ನೀವು ಬಿಚ್ಚೋದು ನಾವು ಬಿಚ್ಚೋದು ಎಷ್ಟು ಬುದ್ಧಿವಂತಿಕೆ ಅಂತ ನೀವು ಯೋಚನೆ ಮಾಡಿ. ನಾನು ಯಾವುದೂ ತಜ್ಞ ಅಂತ ನಾನೇನು ಬೋರ್ಡ್ ಹಾಕ್ಕೊಂಡಿಲ್ಲ, ಎಲ್ಲಿ ನಾನು ಹೇಳ್ಕೊಂಡಿಲ್ಲ. ಅಲ್ಲ, ನೀವು ಆರ್ಥಿಕ ತಜ್ಞ ಅಂತ ಹೇಳಿದ್ರಲ್ಲ, ಆರ್ಥಿಕ ಒಂದು ನಿಮಿಷ ಒಪ್ತೀವಿ. 1 ನಿಮಿಷ ಕೇಳಪ್ಪ. ನಾವಿಲ್ಲಿ ಏನು ಈ ಕಡೆ ಕೂತಿದ್ದೇವಲ್ಲ, ಅಂದರೆ ಸದನದ ಸದಸ್ಯರು ಯಾರು ಕೂಡ ತಜ್ಞರಂತೇಳಿ ಇಲ್ಲಿ ಬಂದಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಅವಕಾಶ ಸಿಕ್ಕಾಗ ತಿಳ್ಕೊಂಡಿರ್ತೀವಿ. ಜಾಸ್ತಿ ಕಲ್ತಿದ್ರೆ ಆದ್ರಿಂದ ಎಲ್ಲರೂ ತಜ್ಞರೇ. ಆರ್ಥಿಕ ತಜ್ಞ ಅಂತಂದು ಎಲ್ಲೂ ಬಿರುದಿಲ್ಲ. ಆಗೀಗ ನಿನಗಿರುವಂಥ ಕಲೆಗಳು ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವೇನು ಮಾಡಲಿ? ಮಾನ್ಯ ಸಭಾಧ್ಯಕ್ಷರೇ, ಒಂದು 2 ನಿಮಿಷ ನಾನು ಮಾತಾಡಿಲ್ಲ, ಅವ್ರು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ದಕ್ಕೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಈ ಹಣಕಾಸಿನ ಆಯೋಗ ಇಟ್ ಈಸ್ ಬೇಸಿಕ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ಗೋಸ್ಕರ ಇದೆ, ಮತ್ತು ಅದರ ಮೇಲೆ ಗ್ರಾಂಟಿನ್ ಏಡ್ ಕೂಡ ಸೇರಿಸಿದ್ರು. ಅದರಲ್ಲಿ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು ಆರ್ಥಿಕ ತಜ್ಞರು. ಅವರು UPA ಸರ್ಕಾರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ರಾಜ್ಯಸಭಾ ಮೆಂಬರ್ ಆಗಿದ್ದರು. ಮನಮೋಹನ್ ಸಿಂಗ್ ಅವರು ಕೂಡ ಭಾಳ ಕ್ಲೋಸ್ ಇದ್ದವರು. ಅದಕ್ಕೆ ತಾವು ನರೇಂದ್ರ ಮೋದಿ ಅವರ ಅಲ್ಲಲ್ಲ 1 ನಿಮಿಷ ಕೇಳಿ, ನರೇಂದ್ರ ಮೋದಿ ಅವರ ಆಪ್ತರಂತಲ್ಲ, 1 ನಿಮಿಷ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವು ವ್ಯಕ್ತಿಗಳು
ಪಕ್ಷಗಳ ಮೀರಿ ರಾಜ್ಯ ಹಿತದೃಷ್ಟಿಯಿಂದ ಕೇಂದ್ರ ಹಿತದೃಷ್ಟಿಯಿಂದ ನಾವು ಅಪಾಯಿಂಟ್ಮೆಂಟ್ ಆಗ್ತಾರೆ. ಈಗ ನಮ್ಮಲ್ಲಿ ನಂಜುಂಡಸ್ವಾಮಿ ಅವರು ಇದ್ದಾರೆ, ಇವರು ನಂಜುಂಡಪ್ಪ ಅವರಿದ್ದರು. ದೇವರಾಜ್ ಅರಸ್ ಅವ್ರಿಗೆ ಅತ್ಯಂತ ಆತ್ಮೀಯರು. ದೇವರಾಜ್ ಅರಸ್ ಅವರು ಏನಾದರೂ ಬಡವರಿಗಾಗಿ ಕಾರ್ಯಕ್ರಮ ಮಾಡಿದರೆ ಅದರಿಂದ ಪ್ಲ್ಯಾನಿಂಗ್ ಸೆಕ್ರೆಟರಿ ಇದ್ದರು ಅವರಿದ್ದಾಗ. ಅದರಿಂದ ನಂಜುಂಡಸ್ವಾಮಿ ಅವರಿದ್ದರು, ಆಮೇಲೆ ನಂಜುಂಡಪ್ಪ ಅವರಿದ್ದರು, ರಾಮಕೃಷ್ಣ ಹೆಗಡೆ ಇದರಲ್ಲೂ ಕೂಡ ಪ್ಲ್ಯಾನಿಂಗ್ ಸೆಕ್ರೆಟರಿ ಆಗಿದ್ದರು. ಆ ಥರ ವ್ಯಕ್ತಿತ್ವಗಳು. ಅದರಿಂದ ಅವ್ರನ್ನ ಬ್ರ್ಯಾಂಡ್ ನೇಮ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವರು ಆ ರೆಕಮೆಂಡೇಶನ್ ಮಾಡುವಾಗ ಮಾನದಂಡ ಎಸ್ಪೆಷಲಿ ಪಾಪ್ಯುಲೇಷನ್ ಬೇಸ್ಗಳನ್ನು ಇಟ್ಕೊಳ್ತಾರೆ, ಅದ್ರ ಮೇಲೆ ಇರ್ತದೆ. ಅದ್ರ ವಿವರ ನಾನು ಹೇಳಕ್ಕೆ ಹೋಗೋದಿಲ್ಲ. ಈ 15ನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿ ಕೊಟ್ಟರು. ಆವಾಗ ಸುಮಾರು 22,000 ಕೋಟಿ ಒಂದು 5-6 ರಾಜ್ಯಗಳಿಗೆ ನೀವು ಹೆಚ್ಚುವರಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅದರಲ್ಲಿ ಹೇಳಿದರು. ಆದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ದಿ ಮ್ಯಾಂಡೇಟ್ ಟು ಫೈನಾನ್ಸ್ ಕಮಿಷನ್ ಆ ಥರ ಕೊಡೋಕ್ಕೆ ಬರಲ್ಲ ಅಂತ ಗೊತ್ತಾದ ಮೇಲೆ ಫೈನಲ್ ರಿಪೋರ್ಟಲ್ಲಿ ಅದು ಇರಲಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಫೈನಲ್ ರಿಪೋರ್ಟ್ ಬಂದ ಮೇಲೆ ಡೆವಲ್ಯೂಷನ್ ಪ್ರಾರಂಭ ಆಗುತ್ತೆ. ಅದು ಈ 15ನೇ ಹಣಕಾಸಿಂದು ಕೋವಿಡ್ ಇರೋದ್ರಿಂದ ಸುಮಾರು 2 ವರ್ಷ ತಡವಾಗಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ. ಆದ್ದರಿಂದ ಇವತ್ತು ಫೈನಲ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಮಾಡಿದಾಗಲೂ ಕೂಡ 6,000 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ, ವಿಶೇಷವಾಗಿ ಕೆರೆಗಳಿಗೆ ಮತ್ತು ಪೆರಿಫೆರಲ್ ರೋಡ್ಗೆ ಅಂತ ಇಟ್ಟಿದೆ. ಅದನ್ನು ಬಳಕೆ ಮಾಡಬೇಕಾಗಿದೆ. ಅದಕ್ಕೆ ಯಾವ ರೀತಿ ನಾವು ಪ್ರಪೋಸಲ್ ಕೊಟ್ಟು ಬಳಕೆ ಮಾಡಬೇಕು. ಉದಾಹರಣೆಗೆ ಪೆರಿಫೆರಲ್ ರೋಡು ತಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ, ನಮ್ಮ ಕಾಲದಲ್ಲೂ ಪ್ರಯತ್ನ ಮಾಡಿದ್ವಿ. ಟೆಂಡರ್ ಕೂಡ ಕರೆದ್ವಿ. ಈಗಲೂ ಕೂಡ ಟೆಂಡರ್ ಕರೆದು ಯಾರೂ ಬರ್ತಾ ಇಲ್ಲ. ಯಾಕಂದರೆ ದ ಮೇಜರ್ ಇಶ್ಯೂ ಇಸ್ ಲ್ಯಾಂಡ್ ಎಕ್ವಿಜಿಷನ್ ಇಶ್ಯೂ. ಲ್ಯಾಂಡ್ ಎಕ್ವಿಜಿಷನ್ ರೇಟನ್ನು ಫಿಕ್ಸ್ ಮಾಡ್ದೇ ಯಾರೂ ಕೂಡ ಬರ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ಸಿಚುವೇಶನಲ್ಲಿ ನಾವು ಇದ್ದೇವೆ. ಆದ್ದರಿಂದ ಇವುಗಳನ್ನು ನಾವು ಕೆಲವನ್ನ ನಮ್ಮಲ್ಲಿ ಬಗೆಹರಿಸ್ಕೋಬೇಕು, ಕೆಲವೊಂದು ಜನರ ಜೊತೆಗೆ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು. ಅದನ್ನು ಮಾಡೋದು ಬಹಳ ಮುಖ್ಯ. ಆದರೆ ಹಣಕಾಸಿನ ಆಯೋಗ ಈಗಾಗಲೇ ವರದಿ ಕೊಟ್ಟಾದ ಮೇಲೆ ಎಲ್ಲವೂ ಮುಗಿದ ಮೇಲೆ 2 ವರ್ಷ ಆಗಿದೆ. ಫೆಬ್ರವರಿ 26ವರೆಗೂ ಇದೆ ಅವ್ರದ್ದು. ಈಗ ನಾವು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಂತಂದರೆ ಅರ್ಥ ಏನಿದೆ? ರಾಜಕಾರಣ ಇಲ್ಲದೆ ಮತ್ತಿನ್ನೇನು? ಅದರಿಂದ ಡಿಬೇಟ್ ಮಾಡೋಣ. ರಾಜ್ಯಕ್ಕೆ ಬರಬೇಕಾಗಿದೆ ನಾವು ನೀವು ಕೂಡ ಫೈಟ್ ಮಾಡಿ ತಗೊಳ್ಳೋಣ. ಅದರಲ್ಲಿ ಎರಡನೇ ಮಾತಿಲ್ಲ. ಡಿಬೇಟ್ ಮಾಡೋಣ. ಎಲ್ಲಿ ಬರಬೇಕಾಗುತ್ತೆ, ಎಲ್ಲಿ ಬರುತ್ತದೆ, ಒಂದು ನ್ಯಾಯ ಪೈಸೆ ಕೂಡ ಬಿಡೋದು ಬೇಡ. ಆದರೆ ಯಾವುದು ಇಲ್ಲ, ಕಾಲ್ಪನಿಕವಾಗಿ ನಮ್ಮ ಕಡೆ ಶೇಖ್ ಮೊಹಮ್ಮದ್ ಲೆಕ್ಕ ಅಂತಾರೆ, ನಮ್ಗೆ ಇನ್ನ 1,80,000 ಕೋಟಿ ಬರಬೇಕು ಅನ್ನೋಂಥ ಕಾಲ್ಪನಿಕ ಲೆಕ್ಕವನ್ನು ತೋರಿಸಿ ಅನ್ಯಾಯ ಆಗಿದೆ ಅನ್ನೋದನ್ನು ಜನರಿಗೆ ತಪ್ಪು ದಾರಿ ಎಳೆಯೋದು ಬೇಡ. ನಮ್ಮ ಹಕ್ಕೇನಿದೆ, ಬರಬೇಕೇನಾಗಿದೆ ಅದು ಪಡ್ಕೊಳ್ಳೋಣ. ಆದ್ದರಿಂದ ಡಿಬೇಟ್ ಆಗಲಿ. ಡಿಬೇಟ್ ಆದರೆ ಸತ್ಯಾಂಶ ಬರ್ತದೆ. ಹೇಳಿಕೆಗಳು ಈ ಕಡೆನೂ ಇದೆ, ಆ ಕಡೆನೂ ಇದೆ, ದಾಖಲೆ ಈ ಕಡೆನೂ ಇದೆ, ಆ ಕಡೆನೂ ಇದೆ. ಕೆಲವೊಮ್ಮೆ ನಮಗೇನು ಅನುಕೂಲ ಇದೆ, ಅದೇ ಮಟೀರಿಯಲ್ನಿಂದ ನಮಗೇನು ಅನುಕೂಲ ಇದೆ ನಾವು ಮಾತಾಡ್ತೀವಿ, ಅವ್ರೇನು ಅನುಕೂಲ ಇದೆ ಅವ್ರು ಮಾತಾಡ್ತಾರೆ. ಉದಾಹರಣೆಗೆ ಈ ಚುನಾವಣೆಯಲ್ಲಿ ಗೆದ್ದವರು ನಂಬರ್ಸ್ ಬಗ್ಗೆ ಮಾತಾಡ್ತಾರೆ. ನಾವು 135 ಬಂದ್ವಿ ಅಂತ. ಒಮ್ಮೊಮ್ಮೆ ಚುನಾವಣೆ ಸೋತರೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಬಂದಿರ್ತದೆ, ನಾವು ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀವಿ. ಹಾಗೆ ಒಮ್ಮೊಮ್ಮೆ ನಾವು ಪರ್ಸೆಂಟೇಜ್ ಅನ್ಕೊಂಡಿದ್ರೆ ಪರ್ಸೆಂಟೇಜ್ ಮಾತಾಡ್ತೀವಿ, ಅಬ್ಸಲ್ಯೂಟ್ ಫಿಗರ್ಸ್ ಇದ್ರೆ ಅಬ್ಸಲ್ಯೂಟ್ ಫಿಗರ್ಸ್ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯಾಂಶ ಏನಿದೆ, ಆ್ಯಕ್ಚುಯಲ್ಸ್ ಏನಿದೆ, ಒಟ್ಟು ನಮಗೆ 15ನೇ ಹಣಕಾಸಿನಿಂದ ಎಷ್ಟು ಬರಬೇಕು, ಎಷ್ಟು ಬಂದಿದೆ, ಇನ್ನು ಏನು ಮಾಡಬಹುದು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದರೆ ಅದು ಉಪಯೋಗ ಆಗ್ತದೆ. ಈಗ ಹಣಕಾಸಿನ ವಿಚಾರದಲ್ಲಿ ನಾವು ಎಷ್ಟು ವಾಸ್ತವಾಂಶ ಇಟ್ಟುಕೊಂಡು ನಾವು ಫೈಟ್ ಮಾಡ್ತೇವೋ ಅಷ್ಟು ಲಾಭ ಆಗುತ್ತೆ. ಎಷ್ಟು ರಾಜಕಾರಣ ಬೆರೆಸ್ತೇವೋ ಅಷ್ಟು ನಮಗೆ ಲಾಸ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ನಾವು ಜವಾಬ್ದಾರಿಯಿಂದ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೇನೆ. ಮುಖ್ಯಮಂತ್ರಿಗಳು ಹೆಂಗಿದ್ರು ಬಜೆಟ್ ಮಂಡನೆ ಮಾಡ್ತಾರೆ, ಬಜೆಟ್ ಮಂಡನೆ ಮಾಡಲಿ. ಬಜೆಟ್ ಮೇಲೆ ಮತ್ತೆ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಇದರಲ್ಲಿ ಭಾಳ ಲಿಮಿಟೆಡ್ ಅವಕಾಶ ಇದೆ. ಬಜೆಟ್ ಸಂದರ್ಭದಲ್ಲಿ ಸೆಂಟ್ರ್ ಏನು ಕೊಟ್ಟಿದೆ, ಎಷ್ಟು ಕೊಡಬೇಕು, ಎಷ್ಟು ಬಂದಿದೆ, ಹಿಂದಿನ ಸರ್ಕಾರಗಳ ರಿಕಮೆಂಡೇಶನ್ ಎಷ್ಟಿತ್ತು, ಎಷ್ಟು ಬಂತು, ನಮ್ಮ
ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎಷ್ಟು ಬಂತು, ಇನ್ನು ಈ ಅವಧಿ ಇನ್ನು ಎಷ್ಟಿದೆ, ಟೋಟಲ್ ಎಷ್ಟು ಬರ್ತದೆ, 15ನೇ ಹಣಕಾಸಿನಲ್ಲಿ ಟೋಟಲ್ ಎಷ್ಟು ಬರ್ತದೆ, ಕಂಪೇರ್ ಟು 14ನೇ ಹಣಕಾಸಿಗೆ ಎಷ್ಟು ಬಂದಿದೆ, ಚರ್ಚೆ ಆಗಲಿ. ಫ್ಯಾಕ್ಟ್ಸ್ ಫಿಗರ್ಸ್ ಅಂತೂ ಎಲ್ಲಿ ಹೋಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲೂ ಫಿಗರ್ಸ್ ಇದೆ, ತಮ್ಮಲ್ಲೂ ಕೂಡ ಫಿಗರ್ಸ್ ಇದೆ. ಮತ್ತು ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ನಾವು ಏನಾದರೂ ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರ ಏನೆಲ್ಲ ಪ್ರೊಸೀಜರ್ಸ್ ಮಾಡಬೇಕು, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಾವು ಅಲ್ಲಿ ಬಜೆಟ್ನಲ್ಲಿ ದುಡ್ಡು ತಗೋಬೇಕಾದ್ರೆ ಯಾವ ಯೋಜನೆ ಅಡಿಯಲ್ಲಿ ತರಬೇಕು, ಏನು ಫಾರ್ಮಾಲಿಟೀಸ್ ಮಾಡಬೇಕು, ಅದು ಮಾಡಿದ್ದೇವಿಲ್ಲೋ ಅದನ್ನು ಕೂಡ ನಾವು ನೋಡಬೇಕು. ಮತ್ತು ಭಾಳಷ್ಟು ಕಾನೂನುಗಳು ಬದಲಾವಣೆ ಆಗ್ತಾ ಇದ್ದಾವೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಅವಾಗೆಲ್ಲ ಕನ್ಸಾಲಿಡೇಟೆಡ್ ಫಂಡಿಗೆ ಬರ್ತಿತ್ತು, ಮೊದಲು ರಾಜ್ಯದ ಕನ್ಸಾಲಿಡೇಟೆಡ್ ಫಂಡ್ ಮುಖಾಂತರ ಬರ್ತಿತ್ತು, ಲೆಕ್ಕ ಇತ್ತು. ಈಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ತಾ ಇದೆ. ಆ ಲೆಕ್ಕವನ್ನು ಸೇರಿಸಿ ಎಷ್ಟು ಬಂತು ಅನ್ನೋದನ್ನು ಹೇಳಬೇಕಲ್ಲ, ಒಟ್ಟಾರೆ ನಮ್ಮ ರಾಜ್ಯಕ್ಕೆ ಯಾವ ರೂಪದಲ್ಲಿ ಬಂತು ಅನ್ನೋದನ್ನು ಹೇಳಬೇಕು. ಹೀಗೆ ಹಲವಾರು ವಿಷಯಗಳಿದೆ. ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೇನೆ. ಮಾತಾಡಿದರೆ ಕರೆಕ್ಟಾಗಿ ವಿಷಯಗಳನ್ನು ಮಾತಾಡಬೇಕು ಮತ್ತು ರಾಜ್ಯಕ್ಕೆ ಅನುಕೂಲ ಆಗಬೇಕು. ಅದರಿಂದ ನಿಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನಮ್ಮದು ಕೂಡ ಇದೆ. ನಿಮ್ಗೇನು ಕಳ್ಕಳಿದೆ ಅಷ್ಟೇ ಕಳ್ಕಳಿ ನಮಗೂ ಇದೆ. ಆದ್ದರಿಂದ ಈಗ ಅದಕ್ಕೆ ಒಂದು ಇದು ಇದೆ, ಇನ್ ಬಿಟ್ವೀನ್ ಕನ್ಸೆಪ್ಟ್ ಆ್ಯಂಡ್ ಕ್ರಿಯೇಷನ್ ಲೈಸ್ ಅ ಶ್ಯಾಡೋ ಅಂತ. ಆ ಏನು ಶ್ಯಾಡೋ ಏನಿದೆ ಅದನ್ನು ಕಂಡು ಹಿಡಿದ್ರೆ ಕರೆಕ್ಟಾಗಿ ಏನೇನು ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದ್ದರೂ ಕೂಡ ಎಲ್ಲಾಗಿದೆ. ಮುಂದೆ ಈಗ 16ನೇ ಹಣಕಾಸು ಬರ್ತಾ ಇದೆ ತೆರಿಗೆ. ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು, 15ನೇ ಹಣಕಾಸಿನಲ್ಲಿ ರಾಜ್ಯ ಪ್ರತಿಪಾದಿಸುವಂಥದ್ದು ಏನಿತ್ತು, ಕೊನೆಯ ಮೀಟಿಂಗ್ನಲ್ಲಿ ಯಾರ್ಯಾರಿದ್ರು, ಆವಾಗ ಪರ್ಸೆಂಟೇಜ್ ಕಮ್ಮಾದಾಗ ಏನು ವ್ಯಾಖ್ಯಾನ ಆಯಿತು, ಅವೆಲ್ಲವೂ ಕೂಡ ಬೆಳಕಿಗೆ ಬರಲಿ. ಆಮೇಲೆ 16ನೇ ಹಣಕಾಸಿನಲ್ಲಿ ಏನು ತಿದ್ದುಪಡಿ ಮಾಡ್ಕೋಬೇಕು ಅದು ಮಾಡೋಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಟ್ಸ್ ಅ ಹೆಲ್ದಿ ಡಿಬೇಟ್. ನಾನೇನು ಹೇಳೋದಿಲ್ಲ, ಹೆಲ್ದಿ ಡಿಬೇಟ್. ಬಟ್ ರಾಜಕಾರಣ ಬೆರೆಸ್ದೇನೆ ಪ್ಯೂರ್ ಫ್ಯಾಕ್ಟ್ ಮೇಲೆ ನಾವು ಡಿಬೇಟ್ ಮಾಡೋಣ, ರಾಜ್ಯಕ್ಕೆ ಒಳ್ಳೆಯದಾಗ. ಓಕೆ.